ದೇವರು ಅಂದರೆ ಕಣ್ಣು ಮುಚ್ಚುತ್ತಾರೆ, ಕೈಯಲ್ಲಿ ಹಿಂಗೆ ಮುತ್ತು ಕೊಟ್ಬಿಟ್ಟು ಹೋಗ್ತಿರ್ತಾರೆ. ಅಂದರೆ ಶ್ರದ್ಧೆ ಇದೆ, ಆದರೆ ಕ್ರಮ ಗೊತ್ತಿಲ್ಲ. ಕೈಯಲ್ಲಿ ಮುತ್ತು ಕೊಡಬೇಕಾ, ಒಂದು ಕೈಯಲ್ಲಿ ನಮಸ್ಕಾರ ಮಾಡಿದರೆ ಕೈಯೇ ಕಡ್ದು ಹಾಕಬೇಕು ಅಂತ ಇದೆ. ಹಿಂದೂ ಧರ್ಮದಲ್ಲಿ 2 ಕೈಗಳನ್ನು ಜೋಡಿಸಿಯೇ ನಮಸ್ಕಾರ ಮಾಡಬೇಕು. ಹನುಮಂತ ದೇವರು ಹೀಗೆ ನಿಂತಿದ್ದಾರೆ. ಎಲ್ಲಿಯಾದರೂ ಯಾವುದಾದ್ರೂ ದೇವಾಲಯದಲ್ಲಿ ಹಿಂಗೆ ನಿಂತಿರುವಂಥ ರೂಪಗಳಿದೆಯಾ ದೇವತೆಗಳದು? ಆಯಿತಾ, ಬಾಬ್ ಕಟ್ ಮಾಡ್ಕೊಂಡಿರುವ ಹೆಣ್ಣು ದೇವತೆ ಇಲ್ಲ, ಒಂದು ಕೈಯಲ್ಲಿ ನಮಸ್ಕಾರ ಮಾಡಿದ ಯಾವ ಗಂಡು ದೇವತೆಗಳೂ ಇಲ್ಲ. ಹನುಮಂತ ತೋರಿಸ್ಕೊಂಡಿದ್ದಾನೆ, ಮುಕುಲಿತ ಕರಪದ್ಮ ಅಂತ ಮೊಗ್ಗಿನಂತೆ ಹಿಡ್ಕೊಂಡು ಹೀಗೆ ಕೈಯಿಂದ ನಮಸ್ಕಾರ ಮಾಡಬೇಕು ಅನ್ನೋದು ಒಂದು ಸಂಪ್ರದಾಯ. ಈಗ ನನ್ನ ಕೈಯಲ್ಲಿ ಬೈಕ್ ಇದೆ, ನನಗೆ ಬೆಂಗಳೂರಿಗೆ ಹೋಗಬೇಕು ಅನ್ನೋ ಭಾವನೆ ಇದೆ. ಕಣ್ಣು ಮುಚ್ಕೊಂಡು ತಿರುಗಿಸಿದ್ರೆ ಹೋಗುತ್ತಾ ಬೆಂಗಳೂರಿಗೆ ಗಾಡಿ? ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆಯುತ್ತೆ. ಅದಕ್ಕೊಂದು ರೂಟ್ ಇದೆ, ಇದೇ ದಾರಿಯಲ್ಲಿ ಹೋಗಪ್ಪ ನಿನಗೆ ಬೆಂಗಳೂರು ಸಿಗುತ್ತೆ. ಶಾಸ್ತ್ರ ಅಂದರೆ ಹಾಗೆ, ನೀನು ಯಾವ ದಾರಿಯಲ್ಲಿ ಹೋದರೆ ಗುರಿ ಮುಟ್ಟುತ್ತೆ ಅನ್ನೋದನ್ನು ಶಾಸ್ತ್ರ ತೋರಿಸುತ್ತೆ. ಇವತ್ತು ಕಮ್ಯುನಿಸ್ಟ್ಗಳು ರಾಮ ಬೇಡ, ರಾಮಾಯಣ ಬೇಡ ಅಂತ ಹೇಳ್ತಾರೆ, ನಾವು ಭಾವಿಸಿದ್ದೀವಿ. ರಾಮನ ಕಾಲದಲ್ಲೇ ಇದ್ರು ಸುರಾಣಕ ಅನ್ನುವ ದೈತ್ಯರಿದ್ರು. ರಾಮನ ಬಗ್ಗೆ ಅಪಸ್ವರಗಳಿಂದ ಕೇರಿಗಳಲ್ಲಿ ಪ್ರಚಾರ ಮಾಡ್ಕೊಂಡು ಬಂದ್ರು. ಅದಕ್ಕೋಸ್ಕರ ಸೀತಾ ಪರಿತ್ಯಾಗ ಅನ್ನುವ ವೃತ್ತಾಂತ ನಡೀತು. ಮುಂದೆ ಅಪೋಸಿಷನ್ ಪಾರ್ಟೀಸ್ ಯಾವಾಗಲೂ ಇರ್ತಾರೆ, ಯಾವಾಗಲೂ ಇದ್ದಾರೆ. ಈಗ ಕೆಲವರಿಗೆ ದೇವತೆಗಳನ್ನೇ ಆರಾಧಿಸಬೇಕು ಅಂತ ಇದೆ, ಅದು ಬಿಟ್ಟು ಬೇರೆ ಅವರು ಆಚೆ ಈಚೆ ಆಲೋಚನೆಯೇ ಮಾಡಲ್ಲ. ಅದನ್ನು ಸಾತ್ವಿಕ ಶ್ರದ್ಧೆ ಅಂತ ಕರೀತಾರೆ. ಇನ್ನು ಕೆಲವರಿಗೆ ರಾಜಸ ಶ್ರದ್ಧೆ ಅಂದರೆ ನಾವು ಯಕ್ಷರನ್ನು ಪೂಜಿಸ್ತೇವೆ, ರಾಕ್ಷಸರನ್ನ ಪೂಜಿಸ್ತೇವೆ. ಅವರೆಲ್ಲ ಬೇಗ ಬಲಿತಾರೆ. ಅವರು ಕೂಡ ಪೂಜೆಯಿಂದ ಯಕ್ಷರು ಬೇಗ ಬಲಿತಾರೆ. ಒಂದು ಯಕ್ಷರು ಅಂತ ಹೇಳಿದ್ರಿ, ಆಮೇಲೆ ಭೂತ ಪ್ರೇತಗಳು, ಇದಕ್ಕೆ ಏನ್ ಡಿಫ್ರೆನ್ಸ್? ಈ ಯಕ್ಷ ಮತ್ತೆ ರಾಕ್ಷಸರಿಗಿಂತ ವೆರಿ ಡೇಂಜರ್ಸ್ ಈ ಭೂತ ಪ್ರೇತಗಳು. ಅವುಗಳಿಗೆ ಕೆಲವು ಬೇಕು, ಮಾನಿನಿ, ಮದ್ಯ, ಮಾಂಸ, ಅವುಗಳಿಗೆಲ್ಲ ಆಹಾರ. ದೇವಸ್ಥಾನಗಳಿಗೆ ಹೋಗಿ ನನಗೆ ಈ ಮಾಟಗಳಾಗಿದೆ ಅದನ್ನ ತೆಗೆಸೋದಕ್ಕೋಸ್ಕರ ಒಂದಷ್ಟು ಜನ ಇದ್ದಾರೆ. ಎಲ್ಲ ನಮ್ಮ ಪ್ರಾಚೀನ ಕಾಲದಲ್ಲಿ ಇದನ್ನು ಅಂಗೀಕಾರ ಮಾಡಿದ್ದಾರೆ. ಕೆಲವರು ಭೂತ ಪ್ರೇತಗಳೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲವೂ ಸತ್ಯ ಇದೆ. ಮಹಾರುದ್ರನ ಉಪಕಾರ ಸಿಕ್ಕಾಪಟ್ಟೆ. ಇವತ್ತು ಅದಕ್ಕೆ ಕಲಿಯುಗದಲ್ಲಂತೂ ಶಿವನ ಜಪ ಮಾಡಲೇಬೇಕು, ವಿಷ್ಣುವಿನ ಸ್ತೋತ್ರ ಮಾಡಲೇಬೇಕು ಅನ್ನೋದು ಮೊದಲಿಂದ ಹೇಳ್ಕೊಂಡೇ ಬಂದಿದ್ದೀವಿ. ಆದರೆ ಶಿವ ಜಪವನ್ನ ಮಾಡಲಿಲ್ಲ ಅಂದರೆ ಭೂತ ಪ್ರೇತ ಪಿಶಾಚಿಗಳ ಬಾಧೆ ಜಾಸ್ತಿ ಆಗುತ್ತೆ. ಈ ಭಗವದ್ಗೀತೆಯ ಯಾತ್ರೆನಲ್ಲಿ ಇವತ್ತು ನಾವೆಲ್ಲಿದ್ದೀವಿ ಬನ್ನಿ ನೋಡೋಣ. ನೇಚರ್ ಆಫ್ ಲೈಫ್ ಈ ಒಂದು ಸೆಕ್ಷನ್ ಏನಿದೆ ಇದು ಕಂಟಿನ್ಯೂ ಆಗ್ತಾ ಇದೆ. ಇವತ್ತು ನಾವಿದ್ದೀವಿ ಚಾಪ್ಟರ್ 17 ಎಪಿಸೋಡ್ 16 ಶ್ರದ್ಧಾತ್ರಯ ವಿಭಾಗ ಯೋಗ, ಈ ಒಂದು ಅಧ್ಯಾಯದಲ್ಲಿ ನಾವಿದ್ದೀವಿ. ಇಲ್ಲಿ ನಾವು ಮಾತಾಡ್ತಾ ಇರೋದು ಈ 3 ಗುಣಗಳು ಯಾವುದು, ಸತ್ವ, ರಜಸ್, ತಮಸ್, ಈ 3 ಥರದ ಶ್ರದ್ಧೆಗಳು ಯಾವುದು, ಇದೆಲ್ಲದರ ಬಗ್ಗೆ ಆಚಾರ್ಯರಿಂದ ತಿಳಿಯೋಣ ಬನ್ನಿ. ಹರಿ ಓಂ. ಆಧ್ಯಾತ್ಮ ಬಂಧುಗಳೇ, ನಾವು ಭಗವಂತನ ಒಂದು ಮಾತು ಅಂದರೆ ಕೃಷ್ಣನ ಮಾತು ಭಗವದ್ಗೀತೆಯನ್ನು ನೋಡ್ತಾ ಇದ್ದೀವಿ. ಈ ಒಂದು ಪರ್ವಕಾಲದಲ್ಲಿ, ಅಧಿಕ ಮಾಸದಲ್ಲಿ, ಪುರುಷೋತ್ತಮ ಮಾಸದಲ್ಲಿ ನಿನ್ನೆ ದಿವಸ ನಾವು ನೋಡಿದ್ವಿ ಈ ದೈವಿ ಸಂಪತ್ತು, ಆಸುರಿ ಸಂಪತ್ತು, ಇದರ ಬಗ್ಗೆ ಆಚಾರ್ಯರು ತಿಳಿಸ್ಕೊಟ್ಟಿದ್ರು. ಇವತ್ತು ಇನ್ನು ಮುಂದೆ ಹೋಗಿ ಶ್ರದ್ಧಾತ್ರಯ ವಿಭಾಗ ಯೋಗ ಅಂದರೆ 17ನೇ ಅಧ್ಯಾಯಕ್ಕೆ ನಾವು ಕಾಲಿಡ್ತಿದ್ವಿ. ಆಚಾರ್ಯ ಸ್ವಾಗತ ತಮಗೆ. ನಮಸ್ತೆ ಆಚಾರ್ಯ, ತಾವು ನಿನ್ನೆ ತಿಳಿಸ್ಕೊಟ್ರಿ ಶಾಸ್ತ್ರವನ್ನು ಪ್ರತಿಯೊಬ್ಬರು ಫಾಲೋ ಮಾಡಬೇಕು. ಶಾಸ್ತ್ರ ವಿಧಿ ಏನಿದೆ ಅದು ಕೇವಲ ಯಾವುದೋ ಒಂದು ರೂಲ್ ಬುಕ್ ಅಲ್ಲ, ಅದು ಭಗವಂತನ ಮಾತು. ನಾವು ಅದನ್ನು ಮೀರಿದರೆ ನಮಗೆ ಒಂದು ಉತ್ತಮವಾದ ಮಾರ್ಗ, ಉತ್ತಮ ಗತಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಪ್ರತಿಯೊಬ್ಬರು ಫಾಲೋ ಮಾಡಲೇಬೇಕು ಶಾಸ್ತ್ರ ವಿಧಿಯನ್ನು ಅಂತ ತಾವು ಹೇಳಿದ್ರಿ. ಈ ಶಾಸ್ತ್ರ ವಿಧಿನ ನಾವು ಪರ್ಫೆಕ್ಟಾಗಿ ಫಾಲೋ ಮಾಡಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ನಮಗೆ ಆ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತಲೇ ಗೊತ್ತಿಲ್ಲ. ನಾವು ಏನೋ ನಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಏನು ಮಾಡಿರ್ತಾರೋ ಅವ್ರು ತಪ್ಪು ಮಾಡಿದರೆ ನಾವು ತಪ್ಪು ಮಾಡ್ತೀವಿ, ಅವ್ರು ಮಾಡಿರೋದನ್ನು ಎಷ್ಟೋ ಬಿಟ್ಬಿಡ್ತೀವಿ. ನಮ್ಮ ಜನ್ರೇಷನ್ಗೆ ಬರೋತ್ತಿಗೆ ನಮ್ಮ ತಂದೆ ತಾಯಿಗಳು ಒಳ್ಳೆ ಕೆಲಸ ಮಾಡ್ತಿದ್ದನ್ನು ಇನ್ನೂ ಕಡಿಮೆ ಮಾಡೋಕ್ಕೆ ಶುರು ಮಾಡ್ತೀವಿ. ಈ ಬೇರೆ ಬೇರೆ ಇನ್ಫ್ಲೂಯೆನ್ಸ್ಗಳಿಗೆಲ್ಲ ಒಳಗಾಗಿ ಈ ವೆಸ್ಟರ್ನ್ ಇನ್ಫ್ಲೂಯೆನ್ಸಿಂದ ನಮ್ಮ ಜನಜೀವನನೇ ಚೇಂಜ್ ಆಗಿಬಿಟ್ಟಿದೆ. ಕಳೆದ 10-20 ವರ್ಷದಲ್ಲಂತೂ ತುಂಬ ಬದಲಾಗ್ಬಿಟ್ಟಿದೆ. ನಾವು ಸಾಮಾನ್ಯವಾಗಿ ಮಾಡ್ತಿದ್ದಂತಹ ಒಂದು ಧರ್ಮನೂ ಕೂಡ ಇವತ್ತು ಫಾಲೋ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಥರ ನಮಗೆ ಈ ಶಾಸ್ತ್ರವನ್ನು ಪಾಲಿಸದೇ ಇದ್ದರೆ, ಆದರೆ ಭಕ್ತಿ ನಮಗಿದೆ. ಇವತ್ತು ಕೂಡ ಶನಿವಾರ ಬಂದರೆ ಆಂಜನೇಯನ ದೇವಸ್ಥಾನ ಫುಲ್ ಇರುತ್ತೆ, ಗುರುವಾರ ಬಂದರೆ ರಾಯರ ಮಠ ಫುಲ್ ಆಗುತ್ತೆ. ಯಾಕಂದರೆ ಜನಗಳಿಗೆ ನಂಬಿಕೆ ಇದೆ, ಆದರೆ ಆ ನಂಬಿಕೆ ಜೊತೆಗೆ ಶಾಸ್ತ್ರನ ಫಾಲೋ ಮಾಡ್ತಾ ಇಲ್ಲ. ಈ ಥರ ನಾವು ಫಾಲೋ ಮಾಡದೇ ಇದ್ದರೆ, ಯಾಕೆಂದರೆ ತಾವು ಹೇಳಿದ್ರಿ ಜೀವಗಳಲ್ಲಿ 3 ಥರದ ಜೀವಗಳು ಸ್ವತಃ ಜೀವತ್ವ ಅವರ ಜೀವದಲ್ಲೇ ಈ ಒಂದು ಗುಣ ಇದೆ. ಸತ್ವ ಸಾತ್ವಿಕ ಜೀವಗಳು, ರಾಜಸ ಜೀವಗಳು ಮತ್ತು ತಾಮಸ ಜೀವಗಳು ಅಂತ. ಈ ಥರ 3 ಥರದ ಜೀವಗಳಿಗೆ ಈ ಒಂದು ನಂಬಿಕೆ ನನಗೆ ದೇವರಲ್ಲಿದೆ, ಆದರೆ ನಾನು ಶಾಸ್ತ್ರನ ಪಾಲಿಸ್ತಾ ಇಲ್ಲ. ಅಂಥವರ ಕತೆ ಏನು, ಅವ್ರಿಗೆ ಏನಾಗುತ್ತೆ, ಇದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಅಂತ. ನೀವು ತಿಳಿಸಿದಂತೆ 17ನೇ ಅಧ್ಯಾಯದ ಆರಂಭದ ಪ್ರಶ್ನೆಯನ್ನೇ ನೀವು ಕೇಳಿದಿರಿ. ಅರ್ಜುನ ಕೇಳುವ ಪ್ರಶ್ನೆ ಇದು. ಶ್ರದ್ಧೆ ಇದೆ, ವಿಧಿ ಇಲ್ಲ.
ವಿಧಿ ಅಂದರೆ ಶಾಸ್ತ್ರ ಹೇಳಿದ ಕ್ರಮ ಗೊತ್ತಿಲ್ಲ, ಆದರೆ ಶ್ರದ್ಧೆ ಇದೆ. ಈಗ ಉದಾಹರಣೆಗೆ ದೇವಸ್ಥಾನಕ್ಕೆ ಹೋಗೋರೆಲ್ಲ ದೇವರು ಅಂದರೆ ಕಣ್ಣು ಮುಚ್ಚುತ್ತಾರೆ, ಕೈಯಲ್ಲಿ ಹಿಂಗೆ ಮುತ್ತು ಕೊಟ್ಬಿಟ್ಟು ಹೋಗ್ತಿರ್ತಾರೆ. ಅಂದರೆ ಶ್ರದ್ಧೆ ಇದೆ, ಆದರೆ ಕ್ರಮ ಗೊತ್ತಿಲ್ಲ. ಕೈಯಲ್ಲಿ ಮುತ್ತು ಕೊಡಬೇಕಾ, ಒಂದು ಕೈಯಲ್ಲಿ ನಮಸ್ಕಾರ ಮಾಡಿದರೆ ಕೈಯೇ ಕಡ್ದು ಹಾಕಬೇಕು ಅಂತ ಇದೆ. ಹಿಂದೂ ಧರ್ಮದಲ್ಲಿ 2 ಕೈಗಳನ್ನು ಜೋಡಿಸಿಯೇ ನಮಸ್ಕಾರ ಮಾಡಬೇಕು. ಹನುಮಂತ ದೇವರು ಹೀಗೆ ನಿಂತಿದ್ದಾರೆ. ಎಲ್ಲಿಯಾದರೂ ಯಾವುದಾದ್ರೂ ದೇವಾಲಯದಲ್ಲಿ ಹಿಂಗೆ ನಿಂತಿರುವಂಥ ರೂಪಗಳಿದೆಯಾ ದೇವತೆಗಳದು? ಆಯಿತಾ, ಬಾಪ್ ಕಟ್ ಮಾಡ್ಕೊಂಡಿರುವ ಹೆಣ್ಣು ದೇವತೆ ಇಲ್ಲ, ಒಂದು ಕೈಯಲ್ಲಿ ನಮಸ್ಕಾರ ಮಾಡಿದ ಯಾವ ಗಂಡು ದೇವತೆಗಳೂ ಇಲ್ಲ. ಹನುಮಂತ ತೋರಿಸ್ಕೊಂಡಿದ್ದಾನೆ, ಮುಕುಲಿತ ಕರಪದ್ಮ ಅಂತ ಮೊಗ್ಗಿನಂತೆ ಹಿಡ್ಕೊಂಡು ಹೀಗೆ ಕೈಯಿಂದ ನಮಸ್ಕಾರ ಮಾಡಬೇಕು ಅನ್ನೋದು ಒಂದು ಸಂಪ್ರದಾಯ. ಆದರೆ ಇದು ಮಾಡಲ್ಲ ಅಂದರೂ ಕೂಡ ಶ್ರದ್ಧೆ ಇದೆ. ಯಾರಾದರೂ ಕಂಡ್ರೆ ಹಿಂಗಂತಾರೆ ಅಥವಾ ಹಿಂಗಂತಾರೆ, ಒಂದು ಕೈಯಲ್ಲಿ ನಮಸ್ಕಾರ ಮಾಡ್ತಾರೆ, ಅಥವಾ ಕೆಲವರು ಮುತ್ತು ಕೊಡ್ತಾರೆ. ಈ ಥರ ಇವತ್ತು ಇನ್ನೂ ಏನೇನು ಮಾರ್ಪಾಡುಗಳಾಗುತ್ತೋ ಗೊತ್ತಿಲ್ಲ, ಒಬ್ಬೊಬ್ರದ್ದು ಒಂದೊಂದು ಕ್ರಮಗಳು ಅವರೇ ಮಾಡ್ಕೊಳ್ತಾರೆ. ಅದರ ಸೂಚನೆ ಏನು ಅಂದರೆ ಭಾವುಕತನ ಇದೆ. ಹಿಂದೂ ಧರ್ಮದ ನೀವು ಹೇಳಿದಂಗೆ ಶ್ರದ್ಧೆ ಇದೆ, ಅದಕ್ಕೆ ಸರಿಯಾದ ರೂಪುರೇಖೆಗಳು ಗೊತ್ತಿಲ್ಲ. ಆದರೆ ಕೃಷ್ಣ ಹೇಳ್ತಾನೆ, ಇಲ್ಲ ಶಾಸ್ತ್ರದ ವಿಧಿ ಬೇಕಾಗುತ್ತೆ, ಇಲ್ಲ ನನಗೆ ಊಟ ಮಾಡಬೇಕು ಅನ್ನೋ ಅಪೇಕ್ಷೆ ಇದೆ, ನಾನು ಹೇಗೆ ಬೇಕಾದರೂ ಅಡುಗೆ ಮಾಡ್ತೀನಿ ಅಂದರೆ ಮತ್ತೆ ತಿನ್ನಬೇಕಾದವು ನೀನೇ ಅಲ್ವಾ. ಹಾಗಾಗಿ ಅಡುಗೆ ಮಾಡೋರಿಗೂ ಅಕ್ಕಿ ಹಾಕಿ ನೀರು ಹಾಕಬೇಕಾ, ನೀರಿಗೆ ಅಕ್ಕಿ ಹಾಕಬೇಕಾ ಅನ್ನೋ ಸಾಮಾನ್ಯ ಪರಿಜ್ಞಾನ ಬೇಕಾಗುತ್ತೆ, ತಿಳ್ಕೊಳ್ಬೇಕು. ಅದರಲ್ಲಿ ವಿಭಾಗಗಳಿದೆ ಅಂತ ಹೇಳ್ತಾ ಹೋಗ್ತಾನೆ. ಶ್ರದ್ಧೆಗೆ ಮಹತ್ವ ಇದ್ದೇ ಇದೆ. ಮೊದಲಿರಬೇಕಾದದ್ದು ಶ್ರದ್ಧೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕೆಲವರು ವಿಧಿಗಳನ್ನೆಲ್ಲ ಚೆನ್ನಾಗಿ ಅನುಷ್ಠಾನ ಮಾಡಿಬಿಡ್ತಾರೆ, ಆದರೆ ಶ್ರದ್ಧೆಯೇ ಇರಲ್ಲ, ಅದು ಒಂದು ಎಡವಟ್ಟೆ. ಅದರಿಂದ 2 ಮುಖದಲ್ಲಿ ನೋಡಬೇಕು. ಇನ್ನು ಶ್ರದ್ಧೆ ಇದೆ, ವಿಧಿಗಳಿಲ್ಲ, ಇದನ್ನು ಹೇಗಾದರೂ ಮುಂದೆ ಸರಿಪಡಿಸ್ಬೋದು. ಶ್ರದ್ಧೆ ಇದ್ರೆ ಅವರಿಗೆ ತಿಳಿಸಿಕೊಟ್ರೆ ಹೀಗೆ ಅಂತ ಮಾಡ್ತಾರೆ. ಶ್ರದ್ಧೆ ಅಂದರೆ ನಂಬಿಕೆ ಅಂತಲೇ ಇಟ್ಕೊಳ್ಳಿ. ಆಸ್ತಿಕ್ಯ ಬುದ್ಧಿ ಶ್ರದ್ಧಾ ಅಂತ. ದೇವರಿದ್ದಾನೆ, ಆ ನಂಬಿಕೆಯಲ್ಲಿ ಸಾಗು. ಕಣ್ಣಿಗೆ ಕಾಣದೇ ಇರುವ ಆ ಭಗವಂತನ ಅನುಗ್ರಹ ನನಗೆ ಬೇಕು ಅನ್ನುವ ಬಯಕೆ ಇದ್ದವರೆಲ್ಲ ಶ್ರದ್ಧಾಳುಗಳು ಅಂತಲೇ ಅರ್ಥ. ಅಂದರೆ ನಮ್ಮ ಒಂದು ಅತಿಶಯವಾದ ಭಾವುಕತನ, ನಾನು ನಂಬಿದ ಒಂದು ವಸ್ತು ಇದೆ ಅನ್ನುವ ನಂಬಿಕೆ, ಅವುಗಳನ್ನೆಲ್ಲ ಶ್ರದ್ಧೆ ಅಂತಲೇ ಕರೆದಿದ್ದಾರೆ. ಅದರಲ್ಲಿ ಅನೇಕ ವಿಭಾಗಗಳನ್ನು ಮಾಡ್ತಾ ಹೋಗ್ತಾನೆ ಕೃಷ್ಣ. ಅರ್ಜುನ ಕೇಳ್ತಾನೆ, ನೀವು ಕೇಳಿದ ಪ್ರಶ್ನೆ ಅರ್ಜುನ ಕೇಳಿದ ಪ್ರಶ್ನೆ ಅದು. ಆದ್ದರಿಂದ ಇದು ದೊಡ್ಡ ಚರ್ಚೆ. ಅಜಾಮಿಳನ ಉಪಾಖ್ಯಾನ ಅಂತ ಇದೆ, ಅಲ್ಲಿ ಅವನು ಸಾಯಬೇಕಾದ್ರೆ ನಾರಾಯಣ ಅಂತ ಕಿರ್ಚ್ಕೊಂಡ್ಬಿಡ್ತಾನೆ ಅವನು ಅಜಾಮಿಳ. ಆವಾಗ ವಾಸ್ತವಿಕವಾಗಿ ಪೂರ್ವಭಾವಿಯಾಗಿ ಯಮಕಿಂಕರರು ಬಂದುಬಿಟ್ಟಿರ್ತಾರೆ. ಆವಾಗ ಇವು ನಾರಾಯಣ ಅಂದ ತಕ್ಷಣ ವಿಷ್ಣು ಕಿಂಕರರು ಬಂದುಬಿಡ್ತಾರೆ. ಯಾಕೆಂದರೆ ಅವ್ರು ಹೇಳ್ತಾರೆ, ವೇದ ಪ್ರಣಹಿತೋ ಧರ್ಮ ಅಧರ್ಮ ತದ್ವಿಪರ್ಯಯ ಅಂತ. ವೇದದಲ್ಲಿ ಹೇಳಿದ್ದು ಧರ್ಮ, ಯಾವುದು ವೇದದಲ್ಲಿ ಹೇಳಲಿಲ್ಲ ಅದು ಅಧರ್ಮವೇ ಆಗಿಬಿಡುತ್ತೆ ಅಂತೆಲ್ಲ ಈ ರೀತಿ ಚರ್ಚೆಗಳು ನಡೆಯುತ್ತೆ ಇಲ್ಲಿ. ಅಂದರೆ ಇಷ್ಟೆಲ್ಲ ಅನ್ಯಾಯ ಮಾಡಿರೋ ನಾರಾಯಣ ಅಂದ ತಕ್ಷಣ ಮೋಕ್ಷಕ್ಕೆ ಅಂದರೆ ಯಾರು ಏನು ಬೇಕಾದರೂ ಅನ್ಯಾಯ ಮಾಡ್ಬೋದು. ಕೆಲವು ಸಿದ್ಧಾಂತಗಳೇ ಆಗಿದೆ, ಒಂದು ವಾರ ಪೂರ್ತಿ ಅನ್ಯಾಯ ಮಾಡಿ ಭಾನುವಾರ ದಿನ ಎಲ್ಲ ಪಾಪಗಳು ಪರಿಹಾರ ಆಗಿಬಿಡುತ್ತೆ ಅನ್ನೋ ಸಿದ್ಧಾಂತಗಳಿದೆ. ಅದೇ ಥರನೇ ನಮ್ಮ ಹಿಂದೂ ಧರ್ಮದಲ್ಲಿಯೂ ಕೂಡ ಅಜಾಮಿಳ ಬೇಕಾದಷ್ಟು ಪಾಪ ಮಾಡಿದ, ಕೊನೆಗೆ ನಾರಾಯಣ ಅಂದ, ಅವನಿಗೆ ಮೋಕ್ಷ ಆಗಿಬಿಡ್ತು ಅಂದರೆ ಅದಕ್ಕೆಲ್ಲ ಏನು ಅರ್ಥ? ಅದಕ್ಕೆ ಭಾಗವತದಲ್ಲೇ ಉತ್ತರ ಇದೆ. ಅಷ್ಟು ಮ್ಯಾಜಿಕ್ ಥರ ಏನು ಪಾಪ ಪರಿಹಾರ ಆಗಿಲ್ಲ. ಅವನು ಹರಿದ್ವಾರಕ್ಕೆ ಹೋಗಿ ತ್ರಿವಿಕ್ರಮ ದೇವಾಲಯದಲ್ಲಿ 10 ವರ್ಷಗಳ ಕಾಲ ನಾಮಸ್ಮರಣೆಯಲ್ಲಿದ್ದ, ಸತ್ತ ಮೇಲೆ ಜನ್ಮಾಂತರದಲ್ಲಿ ಮೋಕ್ಷಕ್ಕೆ ದಾರಿ ಆಯಿತು. ಅಂದರೆ ಒಂದು ಪ್ರಧಾನವಾದ ಅಂಶ ಇಲ್ಲಿ ತಿಳ್ಕೊಳ್ಬೇಕು. ಸಮಗ್ರ ಭಗವದ್ಗೀತೆಯ ಜಿಷ್ಟೇನು ಅಂದರೆ, ದೇಹಕೃತವಾದ ಯಾವ ಅಪರಾಧಗಳು ಇರಲಿ ಅದಕ್ಕೆ ಕ್ಷಮೆ ಇದೆ, ಆದರೆ ಬುದ್ಧಿಕೃತವಾದ ಅಪರಾಧಗಳಿಗೆ ಕ್ಷಮೆ ಇಲ್ಲ. ಆದ್ದರಿಂದ ಯಾರು ಬೌದ್ಧಿಕವಾಗಿ ತಪ್ಪು ಅಭಿಪ್ರಾಯಗಳನ್ನು ಸಮಾಜಕ್ಕೆ ಬಿತ್ತರಿಸ್ತಾರೆ ಅವರಿಗೆ ತುಂಬ ದೊಡ್ಡ ಅನರ್ಥಗಳಾಗುತ್ತೆ. ಈಗ ಮತಾಂತರಗಳು ಅಂತ ಎಲ್ಲ ಇದೆ, ತುಂಬ ದೊಡ್ಡ ಅಪರಾಧ ಅದು. ಈಗ ದೇಹಕ್ಕೆ ಮಾಡುವ ಅಪಚಾರಗಳು ಬೇರೆ, ಆ ಒಂದೊಂದು ಕಮ್ಯುನಿಟಿಯನ್ನೇ ತಪ್ಪಾಗಿ ಅವರನ್ನು ಬದಲಾಯಿಸುವುದು ಬೇರೆ, ಅದು ತುಂಬ ದೊಡ್ಡ ಅಪರಾಧವಾಗುತ್ತೆ ನಮ್ಮ ಶಾಸ್ತ್ರೀಯವಾಗಿ, ಇನ್ನು ಲೋಕದ ದೃಷ್ಟಿಯಿಂದಲೂ ಕೂಡ. ಆದ್ದರಿಂದ ಸರಿಯಾದ ಮಾರ್ಗದರ್ಶನ ಅಂತ ಏನಿದೆ ಅದನ್ನೇ ಶಾಸ್ತ್ರ ಅಂತ ಕರೀತಾರೆ. ಅಂದರೆ ಅವನಿಗೆ ಯಾವುದು ಹಿತ ಆಗುತ್ತೆ. ಈಗ ನನ್ನ ಕೈಲಿ ಬೈಕ್ ಇದೆ, ನನಗೆ ಬೆಂಗಳೂರಿಗೆ ಹೋಗಬೇಕು ಅನ್ನೋ ಭಾವನೆ ಇದೆ, ಕಣ್ಣು ಮುಚ್ಕೊಂಡು ತಿರುಗಿಸಿದರೆ ಹೋಗುತ್ತಾ ಬೆಂಗಳೂರಿಗೆ ಗಾಡಿ? ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆಯುತ್ತೆ. ಅದಕ್ಕೊಂದು ರೂಟ್ ಇದೆ, ಇದೇ ದಾರಿಯಲ್ಲಿ ಹೋಗಪ್ಪ ನಿನಗೆ ಬೆಂಗಳೂರು ಸಿಗುತ್ತೆ. ಶಾಸ್ತ್ರ ಅಂದರೆ ಹಾಗೆ, ನೀನು ಯಾವ ದಾರಿಯಲ್ಲಿ ಹೋದರೆ ಗುರಿ ಮುಟ್ಟುತ್ತೆ ಅನ್ನೋದನ್ನು ಶಾಸ್ತ್ರ ತೋರಿಸುತ್ತೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರಿ ವ್ಯವಸ್ಥಿತು. ನಿನಗೇನೋ ಭಾವುಕತನ ಬಂದಿದೆ ಅಂದ್ಬಿಟ್ಟು ಇವಾಗ ಫ್ರೆಶ್ನೆಸ್ ಇದೆಯಪ್ಪ, ರಾತ್ರಿ 12 ಗಂಟೆಗೆ ನಾನು ಗಾಯತ್ರಿ ಜಪ ಆರಂಭ ಮಾಡಿಬಿಡ್ತೀನಿ ಅಂದರೆ ಮಾಡ್ಬೋದು. ಅದನ್ನೆಲ್ಲ ರಾಕ್ಷಸರು ಎತ್ಕೊಂಡು ಹೋಗ್ತಾರೆ. ಮಾಡುವ ಸಮಯದಲ್ಲಿ ಮಾಡು. ಯಾವ ಸಮಯದಲ್ಲಿ ಮಾಡಬೇಕು? ಅಪ್ಪ ಅಮ್ಮ ಬದುಕಿದಾಗ ಅವ್ರನ್ನ ವೃದ್ಧಾಶ್ರಮದಲ್ಲಿ ಸೇರಿಸಿ ಆಮೇಲೆ ಮನೇಲಿ ಫೋಟೋ ಇಟ್ಕೊಂಡು ಊದಿನ ಬತ್ತಿ ಹಚ್ಚಿದ್ರೆ ಸತ್ತ ಮೇಲೆ ಅಲ್ಲ, ಅದೇನು ನ್ಯಾಯ?
ಅವ್ರು ಇದ್ದಾಗ ಮಾಡು. ಅವ್ರು ಹೋದ್ಮೇಲೆ ತಿಥಿ ಊಟ ಅಂತ ಮಾಡಿಸೋದು, ಇದ್ದಾಗೆಲ್ಲ ಗೋಳೈಕೊಳ್ಳೋದು, ಇದೆಲ್ಲ ಕ್ರಮ ಸರಿನೇ ಅಲ್ಲ. ಆ ವ್ಯರ್ಥವಾದ ಭಾವುಕತನಗಳಿಗೆ ಬೆಲೆ ಇಲ್ಲ ಅಂತ ಆಗಿಬಿಡುತ್ತೆ. ಹಾಗಾಗಿ ಒಂದು ಶಾಸ್ತ್ರೀಯವಾದ ಶ್ರದ್ಧೆ, ಅದಕ್ಕೆ ಮಹತ್ವ. ಅಶಾಸ್ತ್ರೀಯವಾದ ಶ್ರದ್ಧೆಗಳು ಗುರಿಯನ್ನು ಮುಟ್ಟಿಸೋದಿಲ್ಲ ಅನ್ನೋದು ಸಮಷ್ಟಿಯಾಗಿ ಒಂದು ಕೃಷ್ಣನ ಮಾತಿನ ಅಭಿಪ್ರಾಯ. ಅದನ್ನು ಅವನು ಸತ್ಕರ್ಮ ಅಂದರೆ ಯಾವುದು, ಅಸತ್ಕರ್ಮ ಅಂದರೆ ಯಾವುದು, ಬಹುಶಃ ಈ ಅಧ್ಯಾಯದಲ್ಲಿ ಏನೋ 3 ತ್ರೈವಿಧ್ಯಗಳು ಅಂದರೆ ಸಾತ್ವಿಕ, ರಾಜಸ, ತಾಮಸ, ಅದನ್ನು ಜೀವಕೃತವಾಗಿ ಹೇಳ್ತಾನೆ. ಜೀವರಲ್ಲೇ 3 ಕ್ವಾಲಿಟಿ ಇದೆ ಅಂತ ಹೇಳ್ತಾನೆ, ಮಾತಿನಲ್ಲಿ 3 ಕ್ವಾಲಿಟಿ ಇದೆ ಅಂತ ಹೇಳ್ತಾನೆ, ತಿನ್ನುವ ಆಹಾರದಲ್ಲಿ 3 ಕ್ವಾಲಿಟಿ ಇದೆ ಅಂತ ಹೇಳ್ತಾನೆ, ಬುದ್ಧಿಯಲ್ಲಿ 3 ಕ್ವಾಲಿಟಿ, ಎಲ್ಲದರ ವಿಂಗಡಣೆ, ಪ್ರತಿಯೊಂದನ್ನು ಕೂಡ ವಿಭಾಗ ಮಾಡಿ ಹೇಳಿದ ಅಧ್ಯಾಯ ಈ ಶ್ರದ್ಧಾತ್ರಯ ವಿಭಾಗ ಅಂತಲೇ ಅದಕ್ಕೆ ಆ ಹೆಸರನ್ನು ನೀಡಿದ್ದಾರೆ. ಅದನ್ನೇ ಕೃಷ್ಣ ಆರಂಭ ಮಾಡಬೇಕಾದ್ರೆ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂಸ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸೀ ಚೇತಿ ತಾಂಶುಣು ಅಂತ. ಶ್ರದ್ಧೆ ಅನ್ನೋದು ತಾಮಸ ಶ್ರದ್ಧೆಯೂ ಇದೆ, ರಾಜಸ ಶ್ರದ್ಧೆಯೂ ಇದೆ, ಸಾತ್ವಿಕ ಶ್ರದ್ಧೆಯೂ ಇದೆ. ಅದನ್ನು ಹೇಳ್ತಾನೆ, ಅದು ಅವರವರ ಸತ್ವಕ್ಕನುಗುಣವಾಗಿ ನಡೀತಾ ಹೋಗುತ್ತೆ ಅಂತ. ಸಾತ್ವಿಕ ಶ್ರದ್ಧೆ ಏನೋ, ರಾಜಸ ಶ್ರದ್ಧೆ ಏನೋ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಹ ಭೂತಾನ್ ಪ್ರೇತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ನೋಡಿ, ಶ್ರದ್ಧೆ ಇದೆ ಯಾರಲ್ಲಿ ಎನ್ನುವ ಪ್ರಶ್ನೆ, ಯಾರಲ್ಲಿ ಎನ್ನುವ ಪ್ರಶ್ನೆ. ಈಗ ಕೆಲವರಿಗೆ ದೇವತೆಗಳನ್ನೇ ಆರಾಧಿಸಬೇಕು ಅಂತ ಇದೆ, ಅದು ಬಿಟ್ಟು ಬೇರೆ ಅವರು ಆಚೆ ಈಚೆ ಆಲೋಚನೆಯೇ ಮಾಡಲ್ಲ, ಅದನ್ನು ಸಾತ್ವಿಕ ಶ್ರದ್ಧೆ ಅಂತ ಕರೀತಾರೆ. ಇನ್ನು ಕೆಲವರಿಗೆ ರಾಜಸ ಶ್ರದ್ಧೆ ಅಂದರೆ ನಾವು ಯಕ್ಷರನ್ನು ಪೂಜಿಸ್ತೇವೆ, ರಾಕ್ಷಸರನ್ನು ಪೂಜಿಸ್ತೇವೆ, ಅವರೆಲ್ಲ ಬೇಗ ಬಲಿತಾರೆ. ಅವರು ಕೂಡ ಪೂಜೆಯಿಂದ ಯಕ್ಷರು ಬೇಗ ಬಲಿತಾರೆ. ನೀವುಗೆ ಮಹಾಭಾರತದ ಕಥೆಗೆ ಸ್ವಲ್ಪ ಆಚೆ ಹೋಗಿ ಬರುವುದಾದರೆ, ಈ ಶಿಖಂಡಿ ಇದ್ದಾಳಲ್ವ, ಅಂದರೆ ಅಂಬೆ, ಸಾಲು ನನ್ನ ಮದುವೆ ಆಗಲಿಕ್ಕಾಗಲಿಲ್ಲ, ಭೀಷ್ಮರು ಸಿಗಲಿಲ್ಲ, ಕೊನೆಗೆ ಸ್ಥೂಣಾಕರ್ಣ ಅನ್ನೋ ಒಬ್ಬ ಯಕ್ಷನ ಬಳಿ ಹೋಗಿ ಒಳ್ಳೆಯ ತಪಸ್ಸನ್ನೆಲ್ಲ ಮಾಡಿ ಅವನು ಕೊಟ್ಟಿರುವ ಪುರುಷ ದೇಹವನ್ನು ಅಂಟಿಸ್ಕೊಂಡು ಬರ್ತಾಳೆ. ಬೇಗ ಒಲಿತಾರೆ ಯಕ್ಷರು, ಏನು ಬೇಕೋ ಅಂತಹದ್ದೆಲ್ಲ ಆಗ್ಬಿಡುತ್ತೆ. ಯಕ್ಷಿಣಿ ವಿದ್ಯೆ ಅನ್ನೋದೇ ತುಂಬಾ ಫೇಮಸ್. ಹೌದು, ಅದೊಂದು ರಾಜಸ ಅಂತ ಕರೀತಾರೆ. ಈಗಿನ ಕಾಲದಲ್ಲಿ ನಾವು ಅದನ್ನ ಮ್ಯಾಜಿಕ್ ಅಂತ ಹೇಳ್ತೀವಿ. ಮ್ಯಾಜಿಕ್ ಅಂದ್ರೆ ಇವತ್ತಿನ ಮ್ಯಾಜಿಕ್ಕಿನಲ್ಲಿ ಅಂತಹ ವಿದ್ಯೆಗಳಿಲ್ಲ, ಕೈ ಚಳಕ ಮಾತ್ರ ಇದೆ. ಕೈ ಚಳಕ ಇದೆ, ಕಣ್ಕಟ್ಟಿದೆ. ಅದು ಯಕ್ಷಿಣಿ ವಿದ್ಯೆ ಅನ್ನೋದೇನಿದೆ, ಆ ಭೂತಗಳ ವ್ಯಾಪಾರವೇ ಬಂದು ನಡೆದು ಬಿಡುತ್ತೆ. ನಿಮ್ಗೆ ಹೌದು ಅಂತ ಅನಿಸುತ್ತೆ. ಪಲ್ಲಕ್ಕಿ ಹೋಗ್ತಿರುತ್ತೆ, ಕೆಳಗಡೆ ಯಾರಿರಲ್ಲ, ಭೂತ ಹೊತ್ಕೊಂಡು ಹೋಗ್ತಿರುತ್ತೆ. ಆ ಥರ ಭೂತ ವಶ ಮಾಡ್ಕೊಂಡಿರೋ ಯಕ್ಷಿಣಿ ವಿದ್ಯೆ ಯಾವುದೂ ಇಲ್ಲ. ಇದ್ರೆ ಒಳ್ಳೆ ಕಾಸಾಗುತ್ತೆ. ಅದನ್ನ ರಾಜಸ ವಿದ್ಯೆ ಅಂತ ಕರೀತಾರೆ. ಅದು ಶ್ರದ್ಧೆ ಇದೆ ನೋಡಿ ಅಲ್ಲಿ. ಆ ಯಕ್ಷರನ್ನ ಆರಾಧನೆ ಮಾಡ್ಲಿಕ್ಕೆ ಒಂದು ಶ್ರದ್ಧೆ ಬೇಕು, ದೇವತೆಗಳನ್ನ ಆರಾಧನೆ ಮಾಡ್ಲಿಕ್ಕೆ ಒಂದು ಶ್ರದ್ಧೆ ಬೇಕು. ಅದೇ ಥರ ಪ್ರೇತಾನ್ ಭೂತಗಣಾಂಶಾನ್ನೇ ಯಜಂತೆ ತಾಮಸಾ ಜನಾಹ ಅಂತ. ತಾಮಸ ಜನರು ಇವತ್ತಂತೂ ಪ್ರತಿಯೊಂದು ಸಿಟಿಗಳ ಬೀದಿಯಲ್ಲೂ ಕೋಳಿ ಮೊಟ್ಟೆ, ನಿಂಬೆಹಣ್ಣು, ಇಲ್ಲಿರೋ ಜಾಗವೇ ಇಲ್ಲ. 3 ರಸ್ತೆ ಹೋಗೋ ಜಾಗದಲ್ಲಿ ಏನಾದ್ರೂ ಮೆಣಸಿನಕಾಯಿ, ಕೋಳಿ ಮೊಟ್ಟೆ, ನಿಂಬೆಹಣ್ಣು ನಿಯಮೇನ ಬಿದ್ದಿರುತ್ತೆ. ಅದೆಲ್ಲ ಇದೆ. ಪ್ರೇತಾನ್ ಭೂತಗಣಾಂಶಾನ್ಯ, ಅದೆಲ್ಲ ಕೆಟ್ಟ ಅಸದ್ ಉಪಾಸನೆ, ತಾಮಸ ಉಪಾಸನೆ, ಈ ಮಾಟ ಮಂತ್ರ. ಇನ್ನೊಬ್ಬರಿಗೆ ಕೇಡನ್ನೇ ಬಯಸುವ ಶ್ರದ್ಧೆಯಿಂದ ಮಾಡ್ತಾರೆ. ಶ್ರದ್ಧೆ ಯಾವುದು? ತಾಮಸಿ ಶ್ರದ್ಧಾ. ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಕು, ಪಕ್ಕದ ಮನೆಯವ್ರು ನಾಶ ಆಗಬೇಕು, ಅವ್ರು ಭಸ್ಮ ಆಗಬೇಕು, ಅವ್ರ ಕೈಕಾಲು ಮುರಿಬೇಕು, ಅವ್ರಿಗೆ ನಾಗರಾವ್ ಕಚ್ಚಬೇಕು. ಇದು ಒಂದು ಅಂದರೆ ಆ ಒಂದು ದೈವಿ ಭಾವನೆಗಳಿದೆ, ಶ್ರದ್ಧೆ ಇದೆ. ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡಿ ಇದೆಲ್ಲನೂ ಮಾಡಿ ಕೋಟಿಗಟ್ಲೆ ಮಾಡ್ತಾರೆ. ಏನೇನೋ ಆಗಬೇಕು ಅಂತ ಮಾಡ್ತಾರೆ. ಇದೆ ಅಂಥದ್ದೆಲ್ಲ ವಿಧಿಗಳಲ್ಲೇ ಇದೆ. ಅದೆಲ್ಲ ತಾಮಸ. ಪೂಜೆಗಳಿಗೆಲ್ಲ ಎಲ್ಲವೂ ಇದೆ. ಯಾಕೆ ಕೇಳಿದ್ದೀನಿ, ರಾಜಕೀಯ ಪಕ್ಷಗಳ ಮುಖಂಡರು ಇವ್ರು ಗೆಲ್ಬಾರ್ದು ಅಂತ ಅವರು ಒಂದಷ್ಟು ಪೂಜೆಗಳು ಮಾಡಿಸೋದು. ರಾಜಕೀಯ ಮುಖಂಡರೇನು ಮನೆಗಳನ್ನೇ ಒಡೆದು ಹಾಕುವಂಥ ವಿದ್ಯೆಗಳು ಶುರು ಆಗ್ಬಿಟ್ಟಿದೆ. ಈಗ ನಮ್ಮ ಕೆಲವೊಮ್ಮೆ ನಿಂಬೆಹಣ್ಣು ಯಾಕೆ ಸಿಗ್ತಾ ಇಲ್ಲ ಅಂದರೆ ಎಲ್ಲ ಅವ್ರ ಮನೇಲಿ ಹೋಗ್ಕೋತಿರುತ್ತೆ. ಕೆಲವರು ಅಲ್ಲಿಂದನೇ ಎತ್ಕೊಂಡು ಬಂದು ಮಾರಾಟ ಮಾಡಿಬಿಡ್ತಾರೆ. ಇಷ್ಟು ಮಾಟ. ಮಂಗಳವಾರ ಶುಕ್ರವಾರ ಬಂದರೆ ಈ ಮಾರಮ್ಮನ ದೇವಸ್ಥಾನಗಳು ಅಲ್ಲೆಲ್ಲ ಆ ನಿಂಬೆಹಣ್ಣುಗಳ ರಾಶಿ ಅಂದ್ರೆ ಬಿಡಿಸ್ಕೊಳಕ್ ಹೋಗುವಂಥವ್ರು. ಅದೇ ಈ ದೇವಸ್ಥಾನಗಳಿಗೆ ಹೋಗಿ ನನಗೆ ಈ ಮಾತ್ರಗಳಾಗಿದೆ ಅದನ್ನ ತೆಗೆಸೋದಕ್ಕೋಸ್ಕರ ಒಂದಷ್ಟು ಜನ ಇದ್ದಾರೆ. ಎಲ್ಲ ನಮ್ಮ ಪ್ರಾಚೀನ ಕಾಲದಲ್ಲಿ ಇದನ್ನು ಅಂಗೀಕಾರ ಮಾಡಿದ್ದಾರೆ. ಕೆಲವರು ಭೂತ ಪ್ರೇತಗಳೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲವೂ ಸತ್ಯ ಇದೆ, ಕಲಿಯುಗದಲ್ಲಿ ಜಾಸ್ತಿ ಇದೆ. ಅಂದ್ರೆ ಆ ಭೂತ ಪ್ರೇತಗಳು ಗಾಬರಿ ಆಗುವಂಥ ವ್ಯಕ್ತಿತ್ವದವರು ಇದ್ದಾರೆ, ಅದರಿಂದ ಕಣ್ಮುಂದೆ ಬರ್ತಾ ಇಲ್ಲ. ಅವು ಭಯಂಕರವಾಗಿ ಇದೆ. ಅದೆಲ್ಲ ಯಾಕೆ ಅದನ್ನೆಲ್ಲ ಮಾಡಿದ್ದಾರೆ? ಇದೆಲ್ಲ ಯಾಕೆ ಬೇಕಾಗಿತ್ತು? ನಮ್ಮ ಪ್ರಾಚೀನರೇ ಮಾಡ್ಕೊಂಡು ಬಂದಿದ್ದಾರೆ ಇದನ್ನ. ಭೂತಾರಾಧನೆಯನ್ನು ಪ್ರಾಚೀನ ಕಾಲದಿಂದ ಬಂದಿದೆ, ಯಕ್ಷ ಆರಾಧನೆಯು ಪ್ರಾಚೀನ ಕಾಲದಿಂದ ಬಂದಿದೆ, ದೇವತಾರಾಧನೆಯು ಪ್ರಾಚೀನ ಕಾಲದಿಂದ ಬಂದಿದೆ. ಯಾಕೆ ಅಂದರೆ ಅನಾದಿ ಕಾಲದಿಂದ 3 ವಿಧ ಜೀವರಾಶಿಗಳಿದ್ದಾರೆ, ಹೊಸದಾಗಿ ಕ್ರಿಯೇಟ್ ಆಗಿದ್ದಲ್ಲ. ರಾಮನ ಕಾಲದಲ್ಲೇ ರಾಮ ಸರಿ ಇಲ್ಲ ಅನ್ನೋ ಒಂದು ಟೀಮ್ ಇತ್ತು.
ಇವತ್ತು ಕಮ್ಯುನಿಸ್ಟ್ಗಳು ರಾಮ ಬೇಡ ರಾಮಾಯಣ ಬೇಡ ಅಂತ ಹೇಳ್ತಾರೆ ನಾವು ಭಾವಿಸಿದ್ದೀವಿ. ರಾಮನ ಕಾಲದಲ್ಲೇ ಇದ್ದರು, ಸುರಾಣಕ ಅನ್ನುವ ದೈತ್ಯರಿದ್ರು. ರಾಮನ ಬಗ್ಗೆ ಅಪಸ್ವರಗಳಿಂದ ಕೇರಿಗಳಲ್ಲಿ ಪ್ರಚಾರ ಮಾಡ್ಕೊಂಡು ಬಂದರು. ಅದಕ್ಕೋಸ್ಕರ ಸೀತಾ ಪರಿತ್ಯಾಗ ಅನ್ನುವ ವೃತ್ತಾಂತ ನಡೀತು. ಮುಂದೆ ಅಪೋಸಿಷನ್ ಪಾರ್ಟೀಸ್ ಯಾವಾಗಲೂ ಇರ್ತಾರೆ, ಯಾವಾಗಲೂ ಇದ್ದಾರೆ. ಏನು ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ ಇದ್ದಾರೆ, ಅವರಿಗೆ ಗೊತ್ತಾಗ್ದೇನೆ ಮಧುಕೈಟವರ ಸೃಷ್ಟಿ ಆಗ್ಬಿಡುತ್ತೆ. ಗಾಬರಿ ಆಗ್ತಾರೆ ಅವರು, ಅಯ್ಯೋ ಇದನ್ನು ನಾನು ಯೋಚನೆಯೂ ಮಾಡಿರಲಿಲ್ಲಲ್ಲ. ಮತ್ತೆ ಭಗವಂತ ಬರ್ತಾನೆ, ಅವನ ತನ್ನ ಶಕ್ತಿ ಸಾಮರ್ಥ್ಯಗಳಿಂದ ಮತ್ತೆ ತೆರವು ಮಾಡಿಕೊಡ್ತಾನೆ. ಇನ್ನೊಂದು ಪ್ರಶ್ನೆ ಆಚಾರ್ಯ, ಈಗ ವೀಕ್ಷಕರಿಗೂ ಅದು ಬರ್ಬೋದು. ಒಂದು ಯಕ್ಷರು ಅಂತ ಹೇಳಿದ್ರಿ, ಆಮೇಲೆ ಭೂತ ಪ್ರೇತಗಳು, ಇದಕ್ಕೆ ಏನ್ ಡಿಫ್ರೆನ್ಸ್? ಯಾಕಂದ್ರೆ ನಮಗೇನೂ ಗೊತ್ತಿಲ್ಲ. ಯಕ್ಷಿಣಿ ಅಂದ್ರೂ ಅದೇ ಈ ಯಕ್ಷ ಮತ್ತೆ ರಾಕ್ಷಸರಿಗಿಂತ ವೆರಿ ಡೇಂಜರ್ಸ್ ಈ ಭೂತ ಪ್ರೇತಗಳು. ಅದು ಅಷ್ಟು ಖಾರ ಅಲ್ಲ. ಅಂದ್ರೆ ಒಂದು ನೀತಿ ಇದೆ ಅವುಗಳಿಗೆ. ಈ ಭೂತ ಪ್ರೇತಗಳಿಗೆ ನೀತಿಯೇ ಇಲ್ಲ. ಇವಾಗ ನೀವು ವಶಪಡಿಸಿಕೊಂಡಿರ್ತೀರಿ ಅಂತ ಇಟ್ಕೊಳ್ಳೋಣ, ನೀವೇನು ಆ ಕೆಲಸಕ್ಕೆ ಹೋಗಲ್ಲ. ವಶಪಡಿಸಿಕೊಂಡಿದ್ರೆ ಅವುಗಳಿಗೆ ಕೆಲವು ಬೇಕು. ಮಾನಿನಿ, ಮದ್ಯ, ಮಾಂಸ, ಅವುಗಳಿಗೆಲ್ಲ ಆಹಾರ. ಅಂದರೆ ಕೆಟ್ಟ ಸ್ತ್ರೀ ಸಹವಾಸ ಮಾಡಬೇಕು, ಅವರು ಅಪಶಬ್ದಗಳನ್ನು ಪ್ರಯೋಗ ಮಾಡಬೇಕು, ಮಾಂಸಾಹಾರವನ್ನೇ ತಿನ್ನಬೇಕು. ಅದು ವ್ಯತ್ಯಾಸ ಆಯಿತು ಅಂದರೆ ಅವುಗಳಿಗೆ ಮುಲಾಜೆ ಇಲ್ಲ, ಆ ವ್ಯಕ್ತಿಯನ್ನೇ ತಿಂದು ಹಾಕುತ್ತೆ. ಅವನು ತಿನ್ನುವ ಅನ್ನ ಎಲ್ಲ ಹುಳ ಆಗಿ ಕಾಣುತ್ತೆ. ಅದು ಎಷ್ಟು ಅವರು ಸುಖವಾಗಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತಾರೆ, ಅವುಗಳೆಲ್ಲ ಅವರಿಗೆ ಪ್ರತಿಯಾಗಿ ಅನ್ಯಾಯ ಮಾಡಿ ಹೋಗುತ್ತೋ. ಅದೆಲ್ಲ ಅಂದ್ರೆ ಯಾರು ಅವರನ್ನ ಪೂಜೆ ಮಾಡ್ತಿದ್ದಾನೆ ಅವನನ್ನೇ ತಿಂದ್ಬಿಡುತ್ತೆ, ಅವ್ನು ಕೊಟ್ಟಿದ್ದು ಕೇಳಿದ್ ಕೊಡದೇ ಇದ್ರೆ. ಹೌದು. ಯಕ್ಷ ಅಷ್ಟಲ್ಲ, ಅದು ಕುಬೇರನ ಭೃತ್ಯರು ಯಕ್ಷರೆಲ್ಲ. ಇವರೆಲ್ಲ ರುದ್ರನ ಗಣದಲ್ಲಿ ಸೇರುತ್ತಾರೆ, ಭೂತ ಪ್ರೇತಗಳು. ಅದಕ್ಕೋಸ್ಕರನೇ ಭಾಗವತಲು ಮಾತಿದೆ, ಇದೆಲ್ಲ ಸೃಷ್ಟಿಯಾಗಿದ್ದು ಬ್ರಹ್ಮನ ಸೃಷ್ಟಿಯಿಂದ ಇವೆಲ್ಲ. ಅವೆಲ್ಲ ಬಂದು ನಗರಗಳಲ್ಲಿ, ಗ್ರಾಮಗಳಲ್ಲಿ ಮನುಷ್ಯರನ್ನ ಅಟ್ಯಾಕ್ ಮಾಡಿ ಪ್ರತ್ಯಕ್ಷವಾಗಿ ತಿನ್ಲಿಕ್ಕೆ ಶುರು ಮಾಡಿಬಿಡುತ್ತವೆ ಭೂತ ಪ್ರೇತಗಳು. ಅದಕ್ಕೆ ರುದ್ರದೇವರ ಕರುಣೆಯಿಂದ ಅವುಗಳನ್ನೆಲ್ಲ ಸ್ಮಶಾನದಲ್ಲಿ ಕಟ್ಟಿಕೊಂಡು ಹಿಡ್ಕೊಂಡು ಕೂತಿರ್ತಾರೆ. ಅದಕ್ಕೋಸ್ಕರ ರುದ್ರದೇವರು ಸ್ಮಶಾನದಲ್ಲಿ ಸಂಚಾರ ಮಾಡೋದು. ಮಹಾರುದ್ರನ ಉಪಕಾರ ಸಿಕ್ಕಾಪಟ್ಟೆ. ಇವತ್ತು ಅದಕ್ಕೆ ಕಲಿಯುಗದಲ್ಲಂತೂ ಶಿವನ ಜಪ ಮಾಡಲೇಬೇಕು, ವಿಷ್ಣುವಿನ ಸ್ತೋತ್ರ ಮಾಡಲೇಬೇಕು ಅನ್ನೋದು ಮೊದಲಿಂದ ಹೇಳ್ಕೊಂಡೇ ಬಂದಿದ್ದೀವಿ. ಆದರೆ ಶಿವ ಜಪವನ್ನು ಮಾಡಲಿಲ್ಲ ಅಂದರೆ ಭೂತ ಪ್ರೇತ ಪಿಶಾಚಿಗಳ ಬಾಧೆ ಜಾಸ್ತಿ ಆಗುತ್ತೆ. ಅವನು ಸ್ತೋತ್ರ ಮಾಡಿದ್ರೆ, ಅವನು ಈಗ ಮನೇಲಿ ಯಾರೋ ನಾಯಿ ಬಿಟ್ಬಿಟ್ಟಿರ್ತಾರೆ, ಯಜಮಾನ ಬಂದು ಚೂಚು ಅಂದರೆ ಅದು ಹತ್ತಿರ ಹೋಗುತ್ತದೆ, ಸುಮ್ಮನೆ ಆಗುತ್ತದೆ, ಇಲ್ಲದಿದ್ರೆ ಕಚ್ಚಲಿಕ್ಕೆ ಬರುತ್ತದು. ಹಾಗೆ ಇವುಗಳನ್ನೆಲ್ಲ ಮೇಂಟೈನ್ ಮಾಡೋರು ರುದ್ರದೇವರು. ಅವ್ರ ಅನುಗ್ರಹ ಪಡ್ಕೊಳ್ಳಿಲ್ಲ ಅಂದರೆ ಹಿಡ್ಕೊಂಡ್ಬಿಡುತ್ತು. ಆದ್ದರಿಂದ ಪ್ರತಿ ಹರಿದಾಸ ಸಾಹಿತ್ಯದಲ್ಲಿಯೂ ಕೂಡ ನನಗೆ ಏಕಾಗ್ರತೆ, ನನ್ನ ಬರುವ ಕಷ್ಟಗಳನ್ನು ಪರಿಹಾರ ಮಾಡುವಂಥ ರುದ್ರದೇವರನ್ನ ಸ್ತೋತ್ರ ಮಾಡಲೇಬೇಕು. ರುದ್ರದೇವರ ನಮಗೆ ಈ ಆಂಗಲ್ಲೇ ಗೊತ್ತಿರಲಿಲ್ಲ ಆಚಾರ್ಯ. ಅಂದ್ರೆ ರುದ್ರದೇವರು ಸ್ಮಶಾನದಲ್ಲಿ ಯಾಕಿದ್ದಾರೆ ಅಂದ್ರೆ ನಮಗೋಸ್ಕರ ಇದ್ದಾರೆ. ಹೌದೌದು. ಅಂದ್ರೆ ನಾವು ಎಷ್ಟೋ ದಾಸರೆಲ್ಲ ಈ ತಮಾಷೆಯಾಗಿ ಭಕ್ತಿಯಿಂದ ಮಾಡ್ತಾರೆ, ನೀನು ಸ್ಮಶಾನದಲ್ಲಿರೋನು, ನಿನ್ನ ಹೆಂಗ್ ಪಾರ್ವತಿ ಮದುವೆ ಆದ್ಲು ಅಂತೆಲ್ಲ. ಆದ್ರೆ ನಮಗೋಸ್ಕರ ಅವರಿದ್ದಾರೆ. ನಮಗೋಸ್ಕರ ರುದ್ರದೇವರು ಸ್ಮಶಾನದಲ್ಲಿ ನಿಲ್ಲಿಲ್ಲ ಅಂದ್ರೆ ನಿಮ್ಮ ಮನೇಲಿ 1000 ಭೂತ ಪ್ರೇತಗಳು ಬಂದು ಕೂತ್ಕೊಳ್ಳುತ್ತೆ. ರುದ್ರದೇವರ ಪರಮಾನುಗ್ರಹ ಇದು. ಒಂದು ಮುಖ ರುದ್ರದೇವರದ್ದು, ಮತ್ತೆ ಅದಕ್ಕೆ ಮಾತ್ರ ಸೀಮಿತ ಅಲ್ಲ. ಅವ್ರಿಗೇನು ವಾಚ್ಮ್ಯಾನ್ ಕೆಲಸ ಅಲ್ಲ ಅವರಿಗೆ. ಜ್ಞಾನಂ ಮಹೇಶ್ವರಾದಿಚ್ಛೇತ್, ಜ್ಞಾನದೇವತೆಯವರು ರುದ್ರದೇವರು. ತುಂಬ ದೊಡ್ಡ ಸ್ಥಾನ ಇದೆ ರುದ್ರದೇವರಿಗೆ. ವೈಷ್ಣವ ಧರ್ಮದಲ್ಲಿ ಒಂದು ತಿಳ್ಕೊಳ್ಳಿ, ನಾನು ಮಾಧ್ವ ಫಿಲಾಸಫಿಯನ್ನು ತುಂಬ ಹೇಳ್ತಾ ಇರ್ತೀನಿ. ಯಾಕೆ ಅಂದರೆ ಈ ಫಿಲಾಸಫಿಯಲ್ಲಿ ಒಬ್ಬ ಹಿಂದೂ ದೇವತೆಗಳ ತಿರಸ್ಕಾರ ಇಲ್ಲ. ಯಾವ ದೇವತೆಗಳನ್ನು, ಗಣಪತಿಯನ್ನು ಆರಾಧನೆ ಮಾಡಿ ಅಂತ ಹೇಳಿದ್ದಾರೆ ಮಧ್ವಾಚಾರ್ಯರು, ರುದ್ರದೇವರನ್ನು ಆರಾಧನೆ ಮಾಡಿ ಅಂತ ಹೇಳಿದ್ದಾರೆ. ಆದರೆ ಅದನ್ನು ತಾರತಮ್ಯದಿಂದ, ಅಂದರೆ ಅವರವರಿಗೆ ಕೊಡಬೇಕಾದ ಸ್ಥಾನ, ತಾರತಮ್ಯ ಅಂದರೆ ಮತ್ತೆ ಪಾರ್ಶಾಲಿಟಿ ಅಲ್ಲ, ಅವರವರಿಗೆ ಕೊಡಬೇಕಾದ ಸ್ಥಾನಮಾನಗಳಿಂದ ಆರಾಧನೆ ಮಾಡಿ. ಎಲ್ಲ ದೇವತೆಗಳಿಗೂ ಒಂದು ಆರಾಧನೆ ಇದೆ. ಈಗ ಸಾಮಾನ್ಯ ಹಿಂದೂ ದೇವಾಲಯಗಳನ್ನು ನೋಡಿ, ಅಲ್ಲಿ ವಿಷ್ಣುವಿನ ಪ್ರತಿಮೆ, ಶಿವನ ಮಂದಿರದಲ್ಲಿ ವಿಷ್ಣುವಿನ ಪ್ರತಿಮೆ ಇರುತ್ತೆ, ಆಮೇಲೆ ವಿಷ್ಣುವಿನ ಮಂದಿರದಲ್ಲಿ ಶಿವನ ಮಂದಿರವೂ ಇರುತ್ತೆ. ಅದು ಎಲ್ಲವೂ ಸಮಷ್ಟಿಯಾಗೇ ಇರುತ್ತೆ. ಆದ್ದರಿಂದ ಬಹಳ ವಿಸ್ತಾರವಾದ ಭಾವನೆಯಿಂದ ಎಲ್ಲ ದೇವತೆಗಳ ಉಪಕಾರವನ್ನು ಬಯಸಬೇಕು. ಇದು ಹೇಗಿದೆ ಅಂದರೆ, ನೀವು ಮಹಡಿ ಹತ್ತಬೇಕಾದ್ರೆ ಈ ಮೆಟ್ಲು ಬೇಡ ಅಂತ ಹೇಳಲಿಕ್ಕಾಗುತ್ತಾ? ಪ್ರತಿ ಮೆಟ್ಲು ಅಗತ್ಯವೇ. ನೀವು ಹತ್ತಬೇಕು, ಪ್ರತಿ ಸ್ಟೆಪ್ಸು ಕೂಡ ಬೇಕೇ ಬೇಕು ನಿಮಗೆ. ಒಂದು ಜಾರಿದ್ರೂ ನೀವು ಕೆಳಗೆ ಬಿದ್ದಿರ್ತೀರಿ. ಹಾಗೆ ಇದು ನಮ್ಮ ಹಿಂದೂ ಧರ್ಮ ಅನ್ನೋದು. ಎಲ್ಲ ದೇವತೆಗಳು ಒಂದೊಂದು ನಮ್ಮ ಮೇಲೆ ಹೋಗ್ಲಿಕ್ಕೆ ಒಂದು ಸ್ಟೆಪ್ ಅವರು. ಅದು ಇಲ್ಲ ಅಂತ ಆದರೆ ನಮ್ಗೆ ಅಧಃಪತನ ಆಗುತ್ತೆ. ಆದ್ದರಿಂದ ನಮ್ಮನ್ನು ಬಾಧಿಸುವ ಅನಿಷ್ಟ ಶಕ್ತಿಗಳು ತುಂಬ ಇದೆ. ಅದರಲ್ಲಿ ನಮಗೆ ಕಾಣುವ ದಾರಿಗಳು ತುಂಬ ಇದೆ. ಅದಕ್ಕೆ ಹೇಳೋದು ಒಂದು ಮಾತು, ಅನಂತ ಶಾಸ್ತ್ರಂ ಬಹುವೇದಿತವ್ಯಂ ಅಲ್ಪಶ್ಚ ಕಾಲೋ ಬಹವಶ್ಚ ವಿಘ್ನಾಃ ಯತ್ ಸಾರಭೂತಂ ತದುಪಾಸಿತವ್ಯಂ ಹಂಸೋ ಯಥಾ ಕ್ಷೀರಂ ಇವಾಂಬು ಮಿಶ್ರಂ ಅಂತ. ಅನಂತವಾದ ಶಾಸ್ತ್ರ, ತಿಳ್ಕೊಳ್ಳಿಕ್ಕೆ 1000 ಸಬ್ಜೆಕ್ಟ್ಗಳಿದೆ. ಈಗ ನೀವು ಹೇಳಿದ್ರಿ ಫೈನಾನ್ಸ್ ಬಗ್ಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ, ಅದು ಭಗವದ್ಗೀತೆ ಮುಗಿಬೋದು, ನಂದು ಮುಗಿಯಲ್ಲ ಅಂತ ಹೇಳಿದ್ರಿ. ಅಲ್ಪಶ್ಚ ಕಾಲ, ನಮ್ಮ ಪೀರಿಯಡ್ ತುಂಬ ಕಡಿಮೆ ಇದೆ.
ಬಹವಶ್ಚ ವಿಘ್ನಾ, ಅದರಲ್ಲಿ 1000 ವಿಘ್ನಗಳಿದೆ. ಯತ್ ಸಾರಭೂತಂ ತದುಪಾಸಿತವ್ಯಂ. ಆದ್ದರಿಂದ ನಿನ್ನ ಬದುಕಿನ ಎತ್ತರ ಏರಲಿಕ್ಕೆ ಯಾವುದು ಸಾರಭೂತವೋ ಅದನ್ನು ಮಾತ್ರ ಉಪಾಸನೆ ಮಾಡು. ಕಂಡ ಈಗ ನನಗೆ ಟೈಮ್ ಇದೆ ಅಂದ್ಬಿಟ್ಟು ಸಿಕ್ಕ ಕಾದಂಬರಿಗಳನ್ನೆಲ್ಲ ಮನೇಲಿ ತಂದು ಹಾಕೊಳ್ಬೇಡ, ಬುದ್ಧಿ ಹಾಳಾಗೋಗುತ್ತೆ. ಸರಿಯಾದದ್ದನ್ನು ಉಪಾಸನೆ ಮಾಡ್ತಾ ಹೋಗು, ಅದರಿಂದ ಪ್ರಭಾವಿತನಾಗ್ತಿ. ಪ್ರತಿಯೊಂದರಲ್ಲೂ ಪ್ರಭಾವ ಇದೆ. ನೀವು 10 ದಿನ ಭೂತಗಳ ಬಗ್ಗೆ ಕೇಳಿ ನಿಮಗೊಂದು ಇಂಟ್ರೆಸ್ಟ್ ಬರುತ್ತೆ. ಯಾವುದನ್ನು ನಾವು ಉಪಾಸನೆ ಮಾಡ್ತೇವೆ ಅದರಿಂದ ನಾವು ಪ್ರಭಾವಲಯಕ್ಕೆ ಸಿಕ್ಕಾಕೊಳ್ತೇವೆ ನಾವು. ಅದಕ್ಕೆ ಆದಷ್ಟು ಒಳ್ಳೆಯದನ್ನೇ ಮಾಡಿ ಅಂತ ಹೇಳುವುದು ಈ ಶ್ರದ್ಧಾತ್ರಯ ವಿಭಾಗದಲ್ಲಿ ಇದೆ ವಿಶೇಷವಾಗಿ. ಅದನ್ನು ಹೇಳ್ತಾನೆ ನೋಡಿ, ಭೂತಾನ್ ಪ್ರೇತಗಣಾಂಶ್ಚಾನ್ಯ ಯಜಂತೆ ತಾಮಸಾ ಜನಾಹ ಅಂತ. ಕೆಲವರು ಭೂತಾರಾಧನೆಯಿಂದ ಅದರಲ್ಲಿ ಅದಕ್ಕೆ ಮಾಡೋ ವೈಭವ ದೇವತಾರಾಧನೆಗೆ ಮಾಡಲ್ಲ. ನಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ, ಹಿಂದೂಗಳ ಮನೆಯಲ್ಲಿ ದೇವರ ಪೂಜೆ ಅಂದರೆ ಒಂದು ಉದಾಸೀನವೇ. ಲಕ್ಷ್ಮೀ ಪೂಜೆ ಅಂದರೆ ನೋಡಿ ಜೋರಾಗಿ ಭಾರಿ ಜೋರಾಗಿರುತ್ತೆ. ಗಣಪತಿ ಪೂಜೆ ನೋಡಿ ಅಲ್ಲಾದ್ರೂ ವೈಭವಗಳೇ ಹೇಗಿರುತ್ತೆ. ಕ್ಯಾಶ್ದು ಕರೆನ್ಸಿ ಕಟ್ಟುಗಳೇ ಇಟ್ಬಿಡ್ತಾರೆ. ಎಲ್ಲ 500 ರೂಪಾಯಿ 1000 ರೂಪಾಯಿ ನೋಟ್ ಇಟ್ಬಿಟ್ಟು ಅದಕ್ಕೇನೆ ಮಾಲೆ ಹಾಕಿ ಅದಕ್ಕೆ ಮಂಗಳಾರತಿ ಮಾಡಿಬಿಡ್ತಾರೆ. ಅದೇ ಆ ಥರ ವಿಷ್ಣುವಿನ ಆರಾಧನೆಗೆ ಅರ್ಜೆಂಟ್ ಆವಾಹಯಾಮಿ ಪರ್ಮನೆಂಟ್ ಸ್ಥಾಪಯಾಮಿ ಅಂತ. ಅದಕ್ಕೇನು ಮಂತ್ರಗಳು ಹೆಚ್ಚುವೆ. ಅರ್ಜೆಂಟ್ ಮಂತ್ರಾಕ್ಷತೆ ಎರಚಿ ಷೋಡಶೋಪಚಾರ ಪೂಜಾರ್ತೆ ಅಕ್ಷತಾನ್ ಸಮರ್ಪಯಾಮಿ ಅಂತ ಯಾರೋ ಮಂತ್ರ ಯಾವ ಷೋಡಶೋಪಚಾರ ಎಲ್ಲದಕ್ಕೂ ಮಂತ್ರಾಕ್ಷತೆ ನೀರಿನಲ್ಲಿ ಮುಗಿಸ್ಬಿಡ್ತಾರೆ. ಇದು ತುಂಬ ಅನ್ಯಾಯ ಇದು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅದನ್ನೆಲ್ಲ ಮುಂದೆ 10ನೇ ಅಧ್ಯಾಯಗಳಲ್ಲೆಲ್ಲ ಪತ್ರಂ ಪುಷ್ಪಂ ಫಲಂ ತೋಯಂ, ಶ್ರದ್ಧೆಯಿಂದ ನನಗೆ ಮಾಡಿ ಆರಾಧನೆ. ನನಗೆ ಸ್ವಲ್ಪ ಆರಾಧನೆ ಮಾಡಿದರೂ ಅನಂತವಾದ ಫಲ ಇದೆ. ನೀವು ಭೂತ ರಾಕ್ಷಸ ಯಕ್ಷರಿಗೆ ಬಹು ಆರಾಧನೆ ಮಾಡಿದರೂ ಅಲ್ಪವಾದ ಫಲ ಇದೆ. ಆದರೂ ಜನಗಳಿಗಿದೆ ಮೆಚ್ಚುಗೆ ಯಾಕಾಗಲ್ಲ ಅಂದರೆ ಕೆಲವರಿಗೆ ಇಷ್ಟ ಆಗಲ್ಲ. ಈಗ ಆರೋಗ್ಯಕರವಾದದ್ದು ಹಣ್ಣಿನ ರಸದ ಅಂಗಡಿ, ಜ್ಯೂಸ್ ಸೆಂಟರ್, ಫಲರಸದ ಅಂಗಡಿ, ಇನ್ನೊಂದು ಅದರ ಪಕ್ಕದಲ್ಲಿ ಇನ್ನೊಂದು ಕುಡಿಯುವ ಅಂಗಡಿ ಇದೆ. ಎಲ್ಲರೂ ಜಾಸ್ತಿ ಅಲ್ಲಿಗೆ ಹೋಗ್ತಾರೆ. ಯಾಕೆ? ಆರೋಗ್ಯಕರವಾದ ಹಣ್ಣಿನ ರಸಕ್ಕೆ ಪಾನ ಮಾಡಲಿಕ್ಕೆ ಯಾಕೆ ಬರಲ್ಲ? ಚಟ. ಆ ಥರದ ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದರಲ್ಲೇ ಹೆಚ್ಚು ಪ್ರವೃತ್ತಿಗಳನ್ನು ಮಾಡ್ತಾರೆ. ಹಾಗಾಗಿ ಇದು ಭೂಮಿ ಎನ್ನುವುದು ಒಂದು ವೇದಿಕೆ. ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಾನೆ ದೇವರು. ಎಲ್ಲರಿಗೂ ಪಾಂಚಭೌತಿಕ ಶರೀರ ಕೊಡ್ತಾನೆ, ಆಯಿತಾ. ಈ ಕ್ಲಾಸ್ ರೂಮಲ್ಲಿ ಎಲ್ಲರಿಗೂ ಒಂದೇ ಥರ ಫ್ಯಾನು ಆಮೇಲೆ ಟೇಬಲು ಎಲ್ಲ ಹಾಕ್ಕೊಡ್ತಾರೆ. 10th ಎಕ್ಸಾಮ್ ಬರೀಬೇಕಾದ್ರೆ ರಿಸಲ್ಟಲ್ಲಿ ವ್ಯತ್ಯಾಸ ಬಂದ್ಬಿಡುತ್ತೆ. ಅದರಲ್ಲಿ ತಾರತಮ್ಯ ಮಾಡಲ್ಲ. ಅಂದರೆ ಟೇಬಲ್ ಕೊಡೋದ್ರಲ್ಲಿ, ರೂಮಲ್ಲಿ ಕೂಡಿಸೋದ್ರಲ್ಲಿ, ಫ್ಯಾನ್ ಹಾಕೋದ್ರಲ್ಲಿ, ಪೇಪರ್ ಕೊಡೋದ್ರಲ್ಲೆಲ್ಲ ವ್ಯತ್ಯಾಸ ಇಲ್ಲ, ರಿಸಲ್ಟಲ್ಲಿ ವ್ಯತ್ಯಾಸ ಬರುತ್ತೆ. ಹಾಗೆ ಇದೊಂದು ಭೂಮಿ ಒಂದು ಪಾಠಶಾಲೆ. ಭಗವಂತ ಎಲ್ಲ ಜೀವರಾಶಿಗಳಿಗೂ ವೇದಿಕೆ ಕಲ್ಪಿಸಿ ಕೊಟ್ಟಿದ್ದಾನೆ. ಎಲ್ಲರಿಗೂ ಆಯಾ ಸುಖ ಸಾಧನಗಳನ್ನು ಕೊಡ್ತಾನೆ. ಆದರೆ ರಿಸಲ್ಟಲ್ಲಿ ವ್ಯತ್ಯಾಸ ಬಂದ್ಬಿಡುತ್ತೆ. ಸೊ ನೀವು ದೇವರ ಪೂಜೆನಾದ್ರೂ ಮಾಡಿ, ಸಾತ್ವಿಕರಾದ್ರೆ, ಯಕ್ಷರ ರಾಕ್ಷಸರದಾದ್ರೂ ಮಾಡಿ, ಭೂತ ಪ್ರೇತಗಳದಾದ್ರೂ ಮಾಡಿ, ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ನೀವು ಇನ್ವೆಸ್ಟ್ಮೆಂಟ್ಗೆ ತಕ್ಕಂತೆ ಇಂಟ್ರೆಸ್ಟ್ ಕೊಡ್ತಾನೆ ದೇವರು. ಅದು ನೀವು ಹೇಗೆ ಮಾಡ್ಕೊಂಡಿರ್ತೀರಿ ಹಾಗೆ. ಬೇವಿನ ಮರ ಹಾಕಿ ನನಗೆ ಮಾವಿನ ಹಣ್ಣು ಬರಲಿಲ್ಲ ಅಂತ ಗಲಾಟೆ ಮಾತ್ರ ಮಾಡಬೇಡಿ. ನೀವು ಬೀಜ ಬಿತ್ತಿದ್ದು ಬೇವಿನ ಮರ, ಅವ್ರು ಮಾವಿನ ಹಣ್ಣು ಚಪ್ಪರಿಸ್ತಾ ಇದ್ದಾನೆ ನನಗೆ ಯಾಕೆ ಸಿಗಲಿಲ್ಲ ಅಂತ ಗಲಾಟೆ ಮಾಡಬೇಡಿ. ನೀವು ಆಲೋಚನೆ ಮಾಡಿ. ಬೀಜ ಬಿತ್ತಬೇಕಾದ್ರೆ ಆಲೋಚನೆ ಮಾಡಿ, ನಾನು ಬೇವಿನ ಬೀಜ ಬಿತ್ತುತ್ತಾ ಇದ್ದೀನ, ಮಾವಿನ ಬೀಜವನ್ನು ಬಿತ್ತುತ್ತಾ ಇದ್ದೀನಿ ಅಂತ ಆಲೋಚನೆ ಮಾಡಿ. ಇವತ್ತೇನಾಗಿದೆ ಸಮಾಜ ಅಂದರೆ, ನೋಡಿ ನಾವು ಇಷ್ಟೆಲ್ಲ ಪೂಜೆ ಮಾಡಿದ್ವಿ ನಮಗೇನು ಕೊಡಲಿಲ್ಲ. ಪೂಜೆ ಮಾಡಿದ ಕ್ರಮ ಹೇಗಿದೆ, ನೀನು ಬಿತ್ತಿದ ಬೀಜ ಹೇಗಿದೆ, ಅದಕ್ಕನುಗುಣವಾಗಿ ಫಲ ಬರುತ್ತೆ. ದೇವರಿಗೆಲ್ಲ ಮೋಸಗಳು ಗೊತ್ತಿದೆ. ಅವನೇ ಸೃಷ್ಟಿ ಮಾಡಿದ ಈ ಜಗತ್ತು. ಅದನ್ನೇ ಮುಂದೆ ಹೇಳ್ತಾನೆ, ಅಶಾಸ್ತ್ರ ವಿಹಿತಂ ಘೋರಂ ತಪ್ಪೆಂತೆಯೇ ತಪೋಜನಾಹ ದಂಬಾಹಂಕಾರ ಸಂಯುಕ್ತಾ ಕಾಮರಾಗ ಬಲಾನ್ವಿತಾ ಕರ್ಷಯಂತ ಶರೀರಸ್ಥಂ ಭೂತಗ್ರಾಮ ಮಚೇತಸಃ. ಇಂದ್ರಿಯಗಳನ್ನೆಲ್ಲ ಒಣಗಿಸ್ತಾರೆ. ಕೆಟ್ಟ ಆರಾಧನೆ. ಅಶಾಸ್ತ್ರ ವಿಹಿತಂ ಘೋರಂ, ಶಾಸ್ತ್ರವಿಹಿತವಲ್ಲದೇ ಇರುವಂತಹ ಅಶಾಸ್ತ್ರದಲ್ಲಿ ಹೇಳಿದ, ಕೆಟ್ಟ ಶಾಸ್ತ್ರಗಳಲ್ಲಿ ಹೇಳಿದ ಕೆಟ್ಟ ಅನುಷ್ಠಾನಗಳನ್ನು ಮಾಡ್ತಾರೆ. ಅದರಲ್ಲಿ ಜಂಬ ಬೇರೆ, ಅಹಂಕಾರ ಬೇರೆ. ನಾನು ಮಾಡ್ತೀನಿ ಹಿಂದಿನ ಅಧ್ಯಾಯದಲ್ಲಿ ಬಂತಲ್ಲ, ಯಕ್ಷೆ ದಾಸ್ಯಾಮಿ ಮೋದಿಶೆ ಇತಿ ಅಜ್ಞಾನ ವಿಮೋಹಿತಾ ಅಂತ. ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನಾನು ಪ್ರಪಂಚದಲ್ಲಿ ನೋಡ್ತಾ ಇರೋದು ಈ ಬೆಂಗಳೂರು ಆ ಕಡೆ ಎಲ್ಲ ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಸಣ್ಣ ಸೈಟ್ ತಗೊಂಡ್ಬಿಟ್ಟು ಅಲ್ಲೊಂದು ದೇವಸ್ಥಾನಗಳು ಮಾಡ್ಕೊಂಡು ಕಾಳಿ ಮಠ, ಇನ್ನೊಂದು ಯಾವುದೋ ಮಠ, ಆ ಮಠ ಈ ಮಠ ಅಂತ ಒಂದಷ್ಟು ಮಠಗಳು ಮಾಡ್ಕೊಂಡು ಪೂಜೆಗಳು ಮಾಡಿಸ್ತಾ ಇದ್ದಾರೆ. ಆ ಪೂಜೆನಲ್ಲಿ ಹೆಂಗೆ ಅಂದರೆ, ನಮ್ಗೆ ಆಗದೇ ಇರೋರಿಗೆ ಅವ್ರದ್ದೆಲ್ಲ ಹೆಸರು ಇದು ಎಲ್ಲ ಬರೆದು ಇವ್ರಿಗೆ ಇಂಥದ್ದು ಕೆಟ್ಟದಾಗಬೇಕು ಅಂತ ಹೇಳಿ ಅಗ್ನಿನೆಲ್ಲ ಹಾಕ್ತಾರೆ. ಅಂದರೆ ಆ ಥರದ್ದೆಲ್ಲ ಒಂದು ಅಂದರೆ ಹಣ ಮಾಡಬೇಕು ಅಂತ ಯಾರೋ ಒಂದಷ್ಟು ಜನಕ್ಕೆ, ಬಟ್ ಇವ್ರಿಗೆ ಅದರಲ್ಲಿ ವರ್ಕ್ ಆಗತ್ತೆ ಅನ್ನೋ ನಂಬಿಕೆಗೆ ಇವರು ಒಂದಷ್ಟು ಜನ. ಅಂದರೆ ಈ ಥರದ್ದೆಲ್ಲ ಒಂದು ತುಂಬ ವಿಕಾರವಾಗಿ ಈ ಒಂದು ನಮ್ಮ ಪೂಜಾ ವೇದದ ವಿಧಿಗಳಲ್ಲಿ ಆ ಥರದ ಕ್ರಮಗಳಿಲ್ಲ. ಇದೆಲ್ಲ ನಂತರ ಈ ತಮೋ ಜೀವರಾಶಿಗಳ ಭಾವನೆಯಿಂದ ಕ್ರಿಯೇಟ್ ಆಗಿದ್ದು ತಾತ್ಕಾಲಿಕ ಫಲಗಳಿದೆ. ಪರಿಣಾಮದಲ್ಲಿ ಅದನ್ನೇ ಕೃಷ್ಣ ಹೇಳ್ತಾನೆ, ಯಾವುದು ಆರಂಭದಲ್ಲಿ ಅಮೃತ ಸದೃಶವಾಗಿ ಪರಿಣಾಮದಲ್ಲಿ ವಿಷ ಆಗುತ್ತೆ
ಅಂದರೆ ಮೊದಲು ಸುಖರೂಪವಾಗಿರುತ್ತೆ, ಪರಿಣಾಮದಲ್ಲಿ ವಿಷವಾಗುತ್ತೆ, ಅದನ್ನು ಉಪಾಸನೆ ಮಾಡಬೇಡಿ. ಯಾವುದು ಆರಂಭದಲ್ಲಿ ಕ್ಲೇಶವಾದರೂ ಪರಿಣಾಮದಲ್ಲಿ ಸುಖ ಆಗುತ್ತೆ, ಅದನ್ನು ಉಪಾಸನೆ ಮಾಡಿ ಅಂತ ಹೇಳಿದ್ದಾನೆ. ಇವುಗಳೆಲ್ಲ ಏನು ಅಂದರೆ ಬೇಗ ನಾನು ಹೇಳಿದಲ್ಲ, 2 ದಿನದಲ್ಲಿ ಶ್ರೀಮಂತಿಕೆಯನ್ನು ಪಡಿಬೇಕು ಅನ್ನೋರು ಮಾಡುವ ಹಾರಾಟಗಳಿವೆಲ್ಲ. ಅದೆಲ್ಲ ಏನಾಗುತ್ತೆ, 2 ದಿನದಲ್ಲಿ ಸುಖ, ಇನ್ನೊಬ್ಬರಿಗೆ ಅನ್ಯಾಯ, ಅದರಿಂದಲೇ ಅದನ್ನು ವಿಕಾರ ಸುಖ, ಅದು ಅಂದರೆ ಒಂಥರ ವಿಕೃತ ಮನೋಭಾವ. ಅದರಿಂದ ಆಗುವಂತಹ ಸುಖಗಳೆಲ್ಲ ಏನಿದೆ ಅದು ನಮಗೆ ಆತ್ಮಗ್ಲಾನಿ, ನಮ್ಮ ಆತ್ಮಹಾನಿಗೆ ಕಾರಣವಾಗುತ್ತೆ. ನಮ್ಮ ನಿಜವಾಗಿ ಅನೇಕ ಶರಣ ಸಾಹಿತ್ಯ, ಹರಿದಾಸ್ ಸಾಹಿತ್ಯ ಇವುಗಳೆಲ್ಲ ಏನು ನೀತಿಗಳನ್ನು ಹೇಳುತ್ತವೆ ಅಂದರೆ ನೀನು ಕೂಡಿ ಬಾಳು, ಸಮರಸದಲ್ಲಿ ಬಾಳು, 10 ಜನಕ್ಕೆ ಉಪಕಾರಿಯಾಗಿ ಬಾಳು, ಇಂಥ ಭಾವನೆಗಳೇನಿದೆ ಅದು ಸಮಾಜ ಕಟ್ಟುತ್ತೆ. ಇವುಗಳೆಲ್ಲ ತುಂಬ ಅನರ್ಥಕಾರಿಯಾಗಿದೆ ಅಂತ ಒಂದೊಂದೇ ವಿಭಾಗ ಮಾಡ್ಕೊಂಡು ಬರ್ತಾನೆ. ಅಶಾಸ್ತ್ರ ವಿಹಿತಂ ಘೋರಂ ಅಂತ ಹೇಳ್ತಿದ್ರಿ, ಅದಕ್ಕೋಸ್ಕರ ಇದನ್ನು ಅದು ತುಂಬ ಯಾವತ್ತೂ ಈ ಥರದ ಭಾವನೆಗಳಿಗೆ ಹೋಗೋರು ಒಳಗಡೆ ಕ್ವಾಲಿಟಿಯಲ್ಲಿ ಅವರು ದೈತ್ಯರಾಗಿರ್ತಾರೆ. ಅದನ್ನೇ ಹೇಳ್ತಾನೆ ಸ್ಪಷ್ಟವಾಗಿ, ದೇವಾಸ್ತು ಸಾತ್ವಿಕಾ ಪ್ರೋಕ್ತಾ ದೈತ್ಯ ರಾಜಸ ತಾಮಸಾಹ ಅಂತ. ರಾಜಸ ತಾಮಸ ಚೇತನರು ಅಂದರೆ ಅದೆಲ್ಲ ದೈತ್ಯ ಸ್ವಭಾವ ಅಂತಲೇ ಕರೀತಾರೆ. ದೇವಾಸ್ತು ಸಾತ್ವಿಕಾ ಪ್ರೋಕ್ತಾ, ಸತ್ವಗುಣದ ವ್ಯಾಪಾರಗಳು, ಅದ್ರೋಹದಲ್ಲಿ ಜೀವನ, ಯಾರು ಅನ್ಯಾಯ ಮಾಡಿದರೂ ಸಹಿಷ್ಣುತೆ, ಇದನ್ನೆಲ್ಲ ಹೇಳಿದಾರಲ್ಲ ಹಿಂದೆ ಆ ಗುಣಗಳನ್ನು, ಅದೆಲ್ಲ ದೇವತಾ ಸ್ವಭಾವ ಆಗಿರುತ್ತೆ. ಆ ದೃಷ್ಟಿಯಿಂದ ಈಗ ಪ್ರಹ್ಲಾದರಾಜರು ದೈತ್ಯರಾಗಿದ್ದರು, ಹಿರಣ್ಯಕಶಿಪು ಬೆಂಕಿಲ್ ಹಾಕಿದ, ವಿಷ ಕುಡಿಸಿದ, ಆದರೂ ನನ್ನ ಅಪ್ಪನಿಗೆ ಒಳ್ಳೇದಾಗಲಿ ಅಂತ ಕೇಳಿದ್ರಲ್ಲ. ಅವನ ಅಪ್ಪನಿಗೆ ಇಂಥ ಅಪ್ಪ ಕೊಟ್ಟಿದ್ದಕ್ಕೆ ನೀನು ಎಂಥ ತಪ್ಪು ಮಾಡಿದ್ದೀನಿ, ದೇವರಿಗೂ ಬೈದು ತನ್ನನ್ನು ಬೈಕೊಂಡು ಯಾವ ಅನರ್ಥಗಳು ಮಾಡದೆ ತಾನೂ ಉದ್ಧಾರ ಆಗಿ ಇನ್ನೊಬ್ಬರನ್ನ ಉದ್ಧಾರ ಮಾಡಿಬಿಟ್ರಲ್ಲ. ಆ ದೇವತಾ ಸ್ವಭಾವಕ್ಕೆ ನಮ್ಮ ಬುದ್ಧಿ ಜಾರಬೇಕು ಅನ್ನೋದು ಕೃಷ್ಣನ ಉದ್ದೇಶ ಇದೆ. ಅದಕ್ಕೆ ಇದು ಭಗವದ್ಗೀತೆ ವಿಶ್ವಗೀತೆ ಆಗಬೇಕು. ಎಲ್ಲರನ್ನೂ ಒಳ್ಳೆ ದಾರಿಯಲ್ಲಿ ತರುವಂತಹ ವ್ಯವಸ್ಥೆಗೆ ಹೋಗಬೇಕು ನಾವು. ಎಷ್ಟೋ ಜನಗಳಿಗೆ ಗೊತ್ತಿರಲ್ಲ, ಯಾರೋ ಕಷ್ಟ ಬರುತ್ತೆ ಹೇಳ್ತಾರೆ, ಅಲ್ಲಿಗೆ ಬಾ ಭದ್ರಕಾಳಿ ಹತ್ರ ಅಂತ ಕರೆದು ಬಿಡ್ತಾರೆ, ಹೋಗ್ಬಿಡ್ತಾರೆ. ನೀವು ಹೇಳಿದಂಗೆ ಬರೆದ್ಬಿಟ್ಟು ಬೆಂಕಿಲಿ ಹಾಕಿಬಿಡ್ತಾರೆ, ಯಾರಿಗೂ ಅನರ್ಥ ಆಗುತ್ತೆ. ಅವ್ರ ಕೈಕಾಲು ಮುರಿದ ಮೇಲೆ ಇವರಿಗೆ ದುಃಖ ಆಗುತ್ತೆ, ಅಯ್ಯೋ ನನಗೆ ಹೆಂಗೆ ಮಾಡಬಾರ್ದಾಗಿತ್ತು ನಾನು ಅಂತ. ಆ ದುಃಖ ಅವ್ರನ್ನ ಬಾಧಿಸುತ್ತೆ ಸಾತ್ವಿಕರಾಗಿದ್ದರೆ. ಅದು ಮುಂದೆ ಹೇಳ್ತಾನೆ, ಇದೆಲ್ಲ ನಾವು ತಿನ್ನುವ ಆಹಾರದಲ್ಲೂ ಈ ತ್ರೈವಿಧ್ಯ ಇದೆ ಅಂತ ಹೇಳ್ತಾನೆ. ಇದು ನಾವು ಮಾಡುವ ಕೆಲಸಗಳಲ್ಲಿ ಆಯಿತು, ಅಂದರೆ ಸಾತ್ವಿಕ ರಾಜಸ ತಾಮಸ ಕಾರ್ಯಗಳು, ನಾವು ತಿನ್ನುವ ಆಹಾರಗಳು. ಆಹಾರಸ್ತಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ. ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನೋಡಿದ್ರಿ, ನಿಮಗೇನು ಅನ್ನಿಸ್ತು, ಯಾವ ಭಾಗ ಇಷ್ಟ ಆಯಿತು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೆ ನಾಳೆ ಭೇಟಿಯಾಗೋಣ. ಹರಿ ಓಂ. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ, ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ, ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.